ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. 12ನೇ ಶತಮಾನದ ಕ್ರಾಂತಿಯೋಗಿ ಶ್ರೀ ಜಗಜ್ಯೋತಿ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಸರ್ಕಾರ ಘೋಷಿಸಿದ ಹಿನ್ನೆಲೆಯಲ್ಲಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭ ಹಮ್ಮಿಕೊಂಡಿದ್ದು, ಇದಕ್ಕೂ ಮುನ್ನ ಬೀದರ್ನ ಬಸವೇಶ್ವರ ವೃತ್ತದಿಂದ ಬೀದರ ಜಿಲ್ಲಾ ರಂಗಮಂದಿರದವರೆಗೂ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮ ಬಹಳ ಅದ್ಧೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಸಾಮೂಹಿಕ ವಚನ ಪಾಠ ಮಾಡುವ ಮೂಲಕ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ದೊರಕಿತು. ಜೊತೆಗೆ ಇದೇ ವೇಳೆ ಬಸವಪ್ಪರ ಸಂಘಟನೆಯ ಮುಖಂಡರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಎನ್ನುವ ಲಿಖಿತ 500ಕ್ಕೂ ಹೆಚ್ಚು ಭಾವಚಿತ್ರಗಳನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದರು. ಬಳಿಕ ಬಸವೇಶ್ವರ ವೃತ್ತದಿಂದ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೂ ಅದ್ಧೂರಿ ಮೆರವಣಿಗೆ ಜರುಗಿತು. ಮೆರವಣಿಗೆ ಸಂದರ್ಭದಲ್ಲಿ ಬ್ಯಾಂಡ್ ನಾದಕ್ಕೆ ಎಲ್ಲ ಬಸವಪ್ಪರ ಸಂಘಟನೆಯ ಪ್ರಮುಖರು ಹೆಜ್ಜೆ ಹಾಕಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿಯವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಅವರು ಸೇರಿದಂತೆ ಬಸವಪ್ಪರ ಸಂಘಟನೆಯ ಮುಖಂಡರು, ಬಸವ ಅನುಯಾಯಿಗಳು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದರು. ಹಾಗೂ ನಡೆದ ಮೆರವಣಿಗೆಯಲ್ಲಿ ಎಲ್ಲರೂ ಬ್ಯಾಂಡ್ ನಾದಕ್ಕೆ ಹೆಜ್ಜೆ ಹಾಕಿರುವುದು ಗಮನ ಸೆಳೆಯುವಂತಿತ್ತು. ಈ ಕುರಿತಂತೆ ಜಿಲ್ಲಾಧಿಕಾರಿಯವರು ಮಾತನಾಡಿ, ಕರ್ನಾಟಕ ಸರ್ಕಾರವು ಸಾಂಸ್ಕೃತಿಕ ನಾಯಕ ಎಂಬ ಭಾವಚಿತ್ರ ಅಳವಡಿಸಬೇಕು ಎಂದು ಘೋಷಿಸಿದ ಹಿನ್ನೆಲೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಲಿಖಿತ ಭಾವಚಿತ್ರ ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಲಾಗ್ತಾ ಇದೆ. ಎಲ್ಲ ಬಸವಪ್ಪರ ಸಂಘಟನೆಯವರು ಅದಕ್ಕಾಗಿ 500ಕ್ಕೂ ಹೆಚ್ಚು ಭಾವಚಿತ್ರಗಳನ್ನು ನಮ್ಮ ಕಚೇರಿಗೆ ನೀಡಿದ್ದು, ಎಲ್ಲ ಶಾಲಾ, ಕಾಲೇಜು, ಸರ್ಕಾರಿ ಕಚೇರಿಗಳಲ್ಲಿ ಈ ಒಂದು ಭಾವಚಿತ್ರವನ್ನು ಅಳವಡಿಸಲಾಗ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ, ಕರ್ನಾಟಕ ಎಂದರೆ ಬಸವಣ್ಣ, ಬಸವಣ್ಣ ಎಂದರೆ ಕರ್ನಾಟಕ ಎಂಬಂತೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ಪ್ರತಿಬಿಂಬಿಸುವ ಬಸವಣ್ಣನವರು ಆಗಿರುವುದರಿಂದ ಬಸವ ಧರ್ಮ, ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಎಲ್ಲೆಡೆ ಪ್ರಸಾರವಾಗಬೇಕು ಎನ್ನುವ ಉದ್ದೇಶದಿಂದಲೇ ಘನ ಸರ್ಕಾರ ಈ ಒಂದು ಘೋಷಣೆಯನ್ನ ಆದೇಶವನ್ನು ಹೊರಡಿಸಿದ್ದು, ಇವತ್ತಿನ ಕಾರ್ಯಕ್ರಮ ನಿಜವಾಗಿಯೂ ಬೀದರ್ ಜಿಲ್ಲೆಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ, ಐತಿಹಾಸಿಕ ದಿನವಾಗಿ ಪರಿಣಮಿಸಲಿದೆ ಎಂದು ತಿಳಿಸಿದರು. ಅದರಂತೆ ಇದೇ ವೇಳೆ ಕಾರ್ಯಕ್ರಮ ಉದ್ದೇಶಿಸಿ ರಾಜೇಂದ್ರ ಕುಮಾರ್ ಗನ್ಗೆಯವರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ, ಮುಖಂಡರಾದ ಆನಂದ್ ದೇವಪ್ಪ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಕ್ಕ ಅನ್ನಪೂರ್ಣತಾಯಿ, ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಮಾತೆ ಡಾಕ್ಟರ್ ಗಂಗಾದೇವಿ, ಹಿರಿಯರಾದ ಶಿವಶರಣಪ್ಪ ವಾಲಿ, ಬಸವರಾಜ ಧನ್ನೂರ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ರೇವಣಸಿದ್ದಪ್ಪ ಜಲಾದೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸರಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು. ಎಲ್ಲರಿಗೂ ಶರಣಾರ್ಥಿಗಳು.
ಕರ್ನಾಟಕ ಸರ್ಕಾರವು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವ ನಿಮಿತ್ತ ಮಾನ್ಯ ಘನ ಸರ್ಕಾರದ ಆದೇಶದಂತೆ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು, ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಭಾವಚಿತ್ರವನ್ನು ಕಡ್ಡಾಯವಾಗಿ ಇವತ್ತು ಅಳವಡಿಸಬೇಕು ಎಂಬ ಆದೇಶ ಇದೆ. ಸೊ ಈ ಕಾರಣಕ್ಕಾಗಿ ಇವತ್ತು ಸರ್ಕಾರದ ಆದೇಶದಂತೆ ಎಲ್ಲ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ಹೆಸರುಳ್ಳ ಭಾವಚಿತ್ರವನ್ನು ಎಲ್ಲ ಕಚೇರಿಗಳಲ್ಲಿ ಅಳವಡಿಸಲಾಗುತ್ತದೆ. ಈ ನಿಮಿತ್ತ ನಿನ್ನೆ ನಾವು ಸಭೆಯನ್ನು ಕರೆದು ಎಲ್ಲ ಸಂಘ ಸಂಘಟನೆಯವರಿಗೆ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣಕ್ಕಾಗಿ ಎಲ್ಲರೂ ನಿನ್ನೆ ಹೆಚ್ಚು ಕಡಿಮೆ ಒಂದು 500 ಭಾವಚಿತ್ರಗಳನ್ನು ನಮ್ಮ ಕಚೇರಿಗೆ ನೀಡಿದ್ದಾರೆ. ಸೊ ಎಲ್ಲ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿಯವರು ಈಗಾಗಲೇ ತೆಗೆದುಕೊಂಡು ತಮ್ಮ ಕಚೇರಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸೊ ನಮ್ಮ ಕಚೇರಿಗೆ ತಾವೆಲ್ಲ ಭಾವಚಿತ್ರವನ್ನು ನೀಡಿದ್ದಕ್ಕೆ ಜಿಲ್ಲಾಡಳಿತ ವತಿಯಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಮತ್ತು ಮಾನ್ಯ ಸರ್ಕಾರದ ಆದೇಶದಂತೆ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂದು ಡೈರೆಕ್ಷನ್ ಇದೆ. ಅದರಂಗೆ ತಮಗೆ ಸಭೆಯನ್ನು ಕರೆದು ತಮಗೆಲ್ಲವನ್ನು ನಾವು ಆಹ್ವಾನಿಸಿದಾಗ ತಾವು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೀರಿ. ಸೊ ಈ ಮೆರವಣಿಗೆ ಮುಗಿದ ನಂತರ ರಂಗಮಂದಿರದಲ್ಲಿ 12 ಗಂಟೆಗೆ ಕಾರ್ಯಕ್ರಮ ಜರುಗಲಿದೆ. ಸೊ ಸದರಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಕ್ಕಾಗಿ ಜಿಲ್ಲಾಡಳಿತ ವತಿಯಿಂದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಬೀದರ್ ಜಿಲ್ಲೆಯ ಐತಿಹಾಸಿಕ ದಿನ ಬೀದರ್ ಜಿಲ್ಲೆಗೆ. ಯಾಕೆಂದರೆ ಬೀದರ್ ಜಿಲ್ಲೆ ಏನೆಂದರೆ ವಿಶ್ವಗುರು ಬಸವಣ್ಣನವರ ಮತ್ತು 770 ಅಮರ ಗಣಗಳ ಧರ್ಮಭೂಮಿ. ಇಲ್ಲಿ ಏನಂತಂದರೆ ಅವರ ಆದರ್ಶವಾದಂತಹ ಕಲ್ಯಾಣ ರಾಜ್ಯ ಸ್ಥಾಪನೆಗೋಸ್ಕರ 12ನೇ ಶತಮಾನದಲ್ಲಿ ಅವರೆಲ್ಲ ಏನಂದರೆ ಅವಿತವಾಗಿ ಪ್ರಯತ್ನ ಮಾಡಿ ಬಲಿದಾನ, ತ್ಯಾಗ ಎಲ್ಲವನ್ನೂ ಮಾಡಿದ್ದಾರೆ. ಅದನ್ನು ಇವತ್ತು ನೆನಪಿನಲ್ಲಿಟ್ಕೊಂಡು ಇವತ್ತು ಏನು ಕುವೆಂಪು ಅವರು ಹೇಳಿದ್ದಾರೆ ಅದೇ ರೀತಿ ಕರ್ನಾಟಕ ಅಂದರೆ ಬಸವಣ್ಣನವರು, ಬಸವಣ್ಣನವರು ಅಂದರೆ ಕರ್ನಾಟಕ. ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಅಂದರೆ ಇಡೀ ಕರ್ನಾಟಕದ ಸಂಸ್ಕೃತಿಯನ್ನು ತೋರಿಸುವಂಥದ್ದು. ಏನು ಅಂದರೆ ನಾವೆಲ್ಲ ಅಣ್ಣ ತಮ್ಮಂದಿರು, ಒಂದೇ ಏನಂದರೆ ತಾಯಿಯ ಮಕ್ಕಳು ಅನ್ನುವಂಥದ್ದು. ಅದು ಏನಂದರೆ ಇವತ್ತು ಬಸವ ಧರ್ಮ ಏನಂದರೆ ಎಲ್ಲ ಕಡೆನೂ ಪ್ರಸಾರ ಆಗಲಿ ಎನ್ನುವಂಥ ಒಂದು ಸದುದ್ದೇಶದಿಂದ ಘನ ಸರ್ಕಾರ ಇವತ್ತು ವಿಶ್ವಗುರು ಬಸವಣ್ಣನವರಿಗೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದಾರೆ. ಸಂವಿಧಾನದಲ್ಲಿರುವಂತಹ ಎಲ್ಲ ಆಶಯಗಳು, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳಲ್ಲಿ ಇರುವಂತಹ ಎಲ್ಲ ಆಶಯಗಳು, ಚಾರ್ಟರ್ ಅಂತ ನಾವೇನು ಹೇಳ್ತೀವಿ, ಅದೆಲ್ಲದರಲ್ಲೂ ಕೂಡ ಏನಂದರೆ ಬಸವಣ್ಣನವರ ವಚನಗಳು ಇವತ್ತು ಇದ್ದಾವೆ. ಈ ಒಂದು ಐತಿಹಾಸಿಕ ಅದ್ಭುತ ಕಾರ್ಯಕ್ರಮಕ್ಕೆ ತಾವೆಲ್ಲ ಇವತ್ತು ಸಾಕ್ಷಿಯಾಗಿದ್ದೀರಿ. ನಾವು ಕೂಡ ಇದೇ ಸಂದರ್ಭದಲ್ಲಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇರುವುದು ಕೂಡ ನಮಗೂ ವೈಯಕ್ತಿಕವಾಗಿ ಅಷ್ಟೇ ಐತಿಹಾಸಿಕ ಅಂತ ನೆನಪಿನಲ್ಲಿ ಉಳಿಯುವಂಥದ್ದು. ಈಗ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ರಾಜ್ಯ ಸರ್ಕಾರ ಇತ್ತೀಚೆಗೆ ವಿಶ್ವಗುರು ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಇದು ತುಂಬ ಸಂತೋಷ ತಂದಿದೆ ನಮ್ಮ ಜಿಲ್ಲೆಗೆ. ಯಾಕಂದರೆ ಬಸವ ಕಲ್ಯಾಣ ನಮ್ಮ ಬೀದರ್ ಜಿಲ್ಲೆಯಲ್ಲಿದೆ, ಬಸವಣ್ಣವರು ಧರ್ಮಭೂಮಿ ಇದೆ. ಸೊ ಅದಕ್ಕೆ ಒಂದು ಹೆಮ್ಮೆ ನಮಗೆ ಜಿಲ್ಲೆಗೆ, ನಮ್ಮ ಬೀದರ್ ಜಿಲ್ಲೆಗೆ, ನಮ್ಮ ಜಿಲ್ಲಾಡಳಿತಕ್ಕೆ. ಇದರಿಂದ ಎಲ್ಲ ಜನರಿಗೆ, ಸಾರ್ವಜನಿಕರಿಗೆ ಬಂದಿದೆ. ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ನಾವು ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಈ ಫೋಟೋ ಅನಾವರಣ ಕೂಡ ಹಮ್ಮಿಕೊಂಡಿದ್ದೀವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇವತ್ತು ಜಿಲ್ಲೆಗೆ ಆಗಮಿಸಿ ಆ ಫಂಕ್ಷನಲ್ಲಿ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸುವ ಫಂಕ್ಷನಲ್ಲಿನೂ ಭಾಗವಹಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಬಸವಣ್ಣವ್ರು ಹೇಳಿರೋ ದೊಡ್ಡ ಮಾತ ಕಾಯಕವೇ ಕೈಲಾಸ, ಮತ್ತೆಲ್ಲ ವಚನಗಳನ್ನು ಅವ್ರು ಹೇಳಿರೋ ಎಲ್ಲ ಮಾತುಗಳನ್ನು, ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ನು ಅಳವಡಿಸಬೇಕಾಗತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಸ್ಕೃತ ನಾಯಕ ವಿಶ್ವಗುರು ಬಸವಣ್ಣನವರು ಕೂಡ ಹೃದಯದಲ್ಲಿ ನಡೆಸುತ್ತಾ ಇವತ್ತಿನ ದಿವಸ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಅವರಿಗೂ ಮತ್ತು ಮುಖ್ಯಮಂತ್ರಿಗಳಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮಸ್ತ ಬೀದರ್ ಜಿಲ್ಲೆಯ
ಬಸವಪರ ಸಂಘಟನೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬುದು ಘೋಷಣೆ ಮಾಡ್ತಕ್ಕಂಥ ಸರ್ಕಾರಕ್ಕೆ ನಾವು ಅನಂತ ಅಭೂತಪೂರ್ವಕವಾದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಇವರು ಬಸವಣ್ಣವರು ಇಡೀ ಕರ್ನಾಟಕಕ್ಕೆಲ್ಲ, ಇಡೀ ಭಾರತ ದೇಶಕ್ಕೆಲ್ಲ, ಇಡೀ ವಿಶ್ವಕ್ಕೆ ನಮ್ಮ ಸಾಂಸ್ಕೃತಿಕ ನಾಯಕ ಇರ್ತಕ್ಕಂಥ ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಅವರ ಒಂದು ಆದೇಶ ಅಂತ ಇವತ್ತಿನ ದಿವಸ ರಾಜ್ಯಾದ್ಯಂತ ಮೊನ್ನೆ ಮುಖ್ಯಮಂತ್ರಿಗಳು ಜಿಲ್ಲಾ ಮಟ್ಟದಲ್ಲಿ ಇವತ್ತಿನಿಂದ ಎಲ್ಲ ಸಚಿವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಎಲ್ಲ ಒಂದು ಕಾರ್ಯಕ್ರಮಕ್ಕೊಮ್ಮ ಹಮ್ಮಿಕೊಂಡಿದ್ದಾರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಇವತ್ತು ನಾವು ಬಸವೇಶ್ವರ ಸರ್ಕಲ್ ವತಿಯಿಂದ ಮೆರವಣಿಗೆ ಮುಖಾಂತರ ನಾವು ರಂಗಮಂದಿರಕ್ಕೆ ಬರ್ತಾಯಿದ್ದೀವಿ. ಅದಕ್ಕೆಲ್ಲ ಜಿಲ್ಲಾಧಿಕಾರಿಗಳು, CS ಅವರು, SP ಅವರು ಕೂಡ ಅಲ್ಲಿ ಮೆರವಣಿಗೆ ಚಾಲನೆ ಕೊಟ್ಟು ಬಸವಣ್ಣವರಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ಈಗ ರಂಗಮಂದಿರದ ಕಾರ್ಯಕ್ರಮ ಕೂಡ ನಮ್ಮ ನೆಚ್ಚಿನ ಸಚಿವರಂತ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸರ್ ಅವರು, ರಹೀಮ್ ಖಾನ್ ಸರ್ ಅವರು, ಎಲ್ಲ ಸಚಿವ ಸಂಪುಟದವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಂಸ್ಕೃತಿಕ ನಾಯಕ ಮಾಡಿದಕ್ಕೋಸ್ಕರ ಮತ್ತೊಂದು ಸಲ ಸರ್ಕಾರಕ್ಕೆ ಮತ್ತು ಎಲ್ಲ ಬಸವಪರ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾನು ರಾಜೇಂದ್ರ ಕುಮಾರ್ ಗಂದ್ಗೆ, ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ನೌಕರ ಸಂಘ, ಬೀದರ್. ಓಂ ಶ್ರೀ ಗುರು ಬಸವಲಿಂಗ ನಮಃ. ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ. ವಿಶ್ವಗುರು ಬಸವಣ್ಣನವರು ಈ ಜಗತ್ತಿನ ದಾರ್ಶನಿಕರಲ್ಲಿ ಒಬ್ಬರು. ಅಂಥ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದು ಅದು ಇಡೀ ಕರ್ನಾಟಕಕ್ಕೆ, ಅದು ವಿಶೇಷವಾಗಿ ಬಸವ ಭಕ್ತರಿಗೆ ಭಾಳಷ್ಟು ಸಂತಸವನ್ನು ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ ಮಾಡಿದ್ದು ಅದು ಬಸವಣ್ಣರಿಗೆ ಒಬ್ಬರಿಗೆ ಸಲ್ಲದಲ್ಲ, ಇಡೀ ಕಾಯಕ ಜೀವಿಗಳಿಗೆ, ಅಂದರೆ 770 ಅಮರ ಗಂಡುಗಳಿಗೂ ಆ ಗೌರವ ಸಲ್ಲುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಬಾಂಧವರ ಪರವಾಗಿ ಮತ್ತು ಬಸವ ಭಕ್ತರ ಪರವಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ಮತ್ತು ಸರ್ಕಾರದ ಎಲ್ಲ ಸಚಿವರಿಗೂ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಮನವಿಯನ್ನು ಮಾಡ್ಕೊಳ್ತೀನಿ. ಬರೀ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು ಅಷ್ಟೇ ಅಲ್ಲ, ಇದಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ಹಾಕೋದ್ರ ಮೂಲಕ ಇಡೀ ಬಸವಣ್ಣ ವಿಚಾರಗಳನ್ನು ಅದು ಕರ್ನಾಟಕ ಅಷ್ಟೇ ಇಡೀ ರಾಷ್ಟ್ರದಂತೆ ಮುಟ್ಟಿಸುವಂಥ ಒಂದು ದೊಡ್ಡ ಯೋಜನೆಯನ್ನು ಅವರು ಆರಂಭಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ನಾನು ಸುರೇಶ್ ಎನ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ. ನೀರು ತರಲ ಹೋಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಕರ್ನಾಟಕ ಇತಿಹಾಸದಲ್ಲಿ ಐತಿಹಾಸಿಕ ದಿನ. ಯಾಕಂದರೆ ಕರ್ನಾಟಕ ಸರ್ಕಾರ ಇವತ್ತು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆ ಮಾಡಿ ಇವತ್ತು ಎಲ್ಲ ಕಚೇರಿಗಳಲ್ಲಿ ಆ ಭಾವಚಿತ್ರವನ್ನು ಅಳವಡಿಸಬೇಕಂತೇಳಿ ಆದೇಶ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಬಸವಪರ ಸಂಘಟನೆಗಳು, ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ನಾವು ರಂಗಮಂದಿರ ತನಕ ಒಂದು ಮೆರವಣಿಗೆಯಲ್ಲಿ ಹೋಗಿ ಇವತ್ತು ಸರ್ಕಾರ ನೆರವೇರಿಸ್ತಾ ಇರುವಂಥ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, MB ಪಾಟೀಲ್ ಸಾಹೇಬರು ಮತ್ತು ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಈಶ್ವರ್ ಖಂಡ್ರೆ ಅವರು, ಇವರೆಲ್ಲ ಸೇರಿ ಇವತ್ತು ಪೂಜ್ಯರ ನೇತೃತ್ವದಲ್ಲಿ ಈ ಒಳ್ಳೆಯ ಐತಿಹಾಸಿಕ ನಿರ್ಣಯ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಎಲ್ಲರಿಗೆ ಬಸವಪರ ಸಂಘಟನೆ ಮತ್ತು ವಿಶೇಷವಾಗಿ ನಮ್ಮ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ ಧರ್ಮಗುರು ಬಸವ ತಂದೆಯನ್ನು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತಿನ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲಾಗಿದೆ. ಅದರ ಸಂಸ್ಕೃತ ನಾಯಕವೆಂದು ಘೋಷಣೆ ಮಾಡಿದ್ದಕ್ಕೆ ಇಡೀ ಮಹಿಳಾ ಬಸವ ಕೇಂದ್ರದ ಪರವಾಗಿ, ಇಡೀ ಮಹಿಳೆಯರ ಪರವಾಗಿ ನಾನು ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವನ ಎಲ್ಲ ಶರಣ ಬಂಧುಗಳಿಗೆ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇಂದು ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘನ ಸರ್ಕಾರ ಘೋಷಣೆ ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಈ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮ್ಮೆಲ್ಲ ಮಹಿಳಾ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ವಿದ್ಯಾವತಿ ಬಲ್ಲು.